ಊರೊಳಗೆ ಬಂದ್ವಿ. ಊರೊಳಗೆ ಇದು ಊರು ಬಾಕ್ಲು ಅಂತಾರೆ. ತೇಜು ಯಾಕೆ ಇಲ್ಲಿ ಬರ್ತಾ ಇರೋದು? ಕವಿತಾ ನಾನು ನೋಡಿದ್ದೀನಿ, ಕವಿತಾ ನೋಡಿಲ್ಲ. ಹಾಂ ನೀವು ಬರ್ತೀರಾ ಬನ್ನಿ. ಗೌತಮಿ ಎಷ್ಟನೇ ಕ್ಲಾಸ್ ನೀನು? ಅಮ್ಮ ಲೂಸ್ ಅಂತ ಗೊತ್ತಿಲ್ಲ ನಿಮಗೆ. ಎಲ್ರಿಗೂ ನಮಸ್ಕಾರ. ನಾವಿವತ್ತು ನಮ್ಮ ಅಜ್ಜಿ ಅವರು ಊರಿಗೆ ಬಂದಿದ್ದೀವಿ. ನಮ್ಮ ಅಜ್ಜಿ ಅವ್ರ ಊರು ಅಂದರೆ ನಮ್ಮ ಅಜ್ಜಿ ತವ್ರ ಮನೆ. ಇಲ್ಲಿ ಇವತ್ತು ಊರಬ್ಬ ಐತೆ, ಅದಕ್ಕೆ ಇಲ್ಲಿಗೆ ಬಂದಿದ್ದು. ಆಮೇಲೆ ನೀವು ಇವಾಗ ನೋಡ್ತಾ ಇದ್ದೀರಲ್ಲ, ಈ ದೇವ್ರು ಬಂದುಬಿಟ್ಟು ರಂಗಪ್ಪ ಅಂತ. ರಂಗಪ್ಪ, ರಂಗಧಾಮ, ರಂಗನಾಥ ಸ್ವಾಮಿ ಅಂತೆಲ್ಲ ಕರೀತಾರೆ. ನಮ್ಮೂರ ಪಕ್ಕದಲ್ಲೇ ದಾಸೇನಹಳ್ಳಿ ಅಂತ, ಆ ಊರಿಂದ ಈ ದೇವ್ರನ್ನ ಉತ್ಸವ ಮೆರವಣಿಗೆ ಕರ್ಕೊಂಡು ಬಂದು ಈ ಊರಲ್ಲಿ ನಿನ್ನೆ ಮೆರವಣಿಗೆ ಎಲ್ಲ ಮಾಡಿ ಅನ್ನ ಸಂತರ್ಪಣೆ ಅಂದರೆ ಅರ್ಸೇವೆ ಅಂತಾರಲ್ಲ, ಅರ್ಸೇವೆ ಎಲ್ಲ ಮಾಡಿದರು. ನಿನ್ನೆ ಬರಬೇಕಿತ್ತು, ಆದರೆ ನಿನ್ನೆ ನಮಗೆ ಇನ್ನೊಂದು ಪ್ರೋಗ್ರಾಮ್ ಇರೋದ್ರಿಂದ ಬರೋದಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಬಂದಿದ್ದೀವಿ. ಈ ದೇವ್ರನ್ನ ಬಂದುಬಿಟ್ಟು ಊರಿಂದ ಆಚೆ ಒಂದು ಮನೆಯಲ್ಲಿ ಅಜಾರದಲ್ಲಿಟ್ಟು ಪೂಜೆ ಮಾಡ್ತಾವ್ರು ಇವತ್ತು. ನಿನ್ನೆ ಎಲ್ಲ ಚೆನ್ನಾಗಿ ಪೂಜೆ ಮಾಡಿದ್ರು ಈ ದೇವ್ರಿಗೆ, ಉತ್ಸವ ಎಲ್ಲ. ಇವತ್ತು ಇನ್ನೊಂದು ದೇವ್ರನ್ನ ಕರ್ಕೊಬಂದಿದ್ದಾರೆ, ಬೇರೆ ದೇವ್ರನ್ನ. ಆ ದೇವ್ರಿಗೆ ಮರಿ ಕಡಿಯೋದು ಎಲ್ಲ ಮಾಡ್ತಾರೆ. ಇದಕ್ಕೆ ಮೈಲಿಗೆ ಆಗಬಾರ್ದು ಅಂತ ಈ ಕಡೆ ಊರಿಂದ ಆಚೆ ಈ ಕಡೆ ಕರ್ಕೊಬಂದಿಟ್ಟಿದ್ದಾರೆ. ನಾವು ಬಂದುಬಿಟ್ಟು ಇಲ್ಲೆಲ್ಲ ಪೂಜೆ ಮಾಡಿಸಿ ಕೈ ಮುಕ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು, ಆಮೇಲೆ ಇನ್ನೊಂದು ದೇವ್ರು ನೋಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ ಯಾವ ದೇವ್ರು ನೋಡೋಣ. ನಾವೀಗ ಊರೊಳಗೆ ಬಂದ್ವಿ. ಊರೊಳಗೆ ಇದು ಊರು ಬಾಕ್ಲು ಅಂತಾರೆ. ಇಲ್ಲಿ ಮುಂದೆ ತೋರಣ ಎಲ್ಲ ಕಟ್ಟಿದ್ದಾರೆ ನೋಡ್ರಿ, ಇದನ್ನು ಊರು ಬಾಕ್ಲು ಅಂತಾರೆ. ಇಲ್ಲಿಗೆ ಬರ್ತಿದ್ದಂಗೆ ನಮ್ಮ ವೀವರ್ಸ್ ಒಬ್ಬರು ಸಿಕ್ಕಿದ್ರು, ಇದೇ ಊರವ್ರಂತೆ. ಅವರು ಹೋಗಿ ಆ ದೇವ್ರಿಗೆ ಹೆಣ್ಣು ದೇವ್ರು ಕರ್ಕೊಬಂದಿದ್ದಾರೆ. ಆ ದೇವ್ರಿಗೆಲ್ಲ ಆರತಿ ಮಾಡ್ಕೊಬಂದರು. ಮತ್ತು ನಮ್ಮನ್ನು ಗುರ್ತಿಡ್ದು ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರು. ನೋಡಿರಿ, ಇದು ಊರು ಬಾಗಿಲು. ಊರು ಬಾಗಿಲು ಒಳಗಡೆ ಇರೋದು. ಅಲ್ಲಿ ರೋಡಲ್ಲೆಲ್ಲ ಕೆಂಪು ಕಾಣ್ತಿದೆ ನೋಡಿರಿ, ಅದೆಲ್ಲ ರಕ್ತಮಯ ಆಗೈತೆ. ಇವತ್ತು ಈ ಊರಲ್ಲಿ ಒಂದು ದೇವ್ರನ್ನ ಕರ್ಕೊಬಂದಿದ್ದಾರೆ, ಕೊಲ್ಲಾಪುರದಮ್ಮ ಅಂತ. ರತ್ನಗಿರಿ ಹತ್ರ ಇರೋದು ಆ ದೇವರು. ಆ ದೇವ್ರನ್ನ ಇಲ್ಲಿ ಕರ್ಕೊಬಂದು ಎಲ್ಲ ಮರಿ ಕಡಿಯೋದು ಆ ಥರ ಎಲ್ಲ ಮಾಡ್ತಾರೆ. ಇಲ್ಲೂ ಈ ಊರಲ್ಲಿ ಒಂದು ಧಾರ್ಮಿಕ ಆಚರಣೆ ಅದು. ಅದನ್ನು ಮಾಡ್ತಾಯಿದ್ದಾರೆ. ಮತ್ತು ಇದು ಊರು ಬಾಕ್ಲೊಳಗಡೆನೇ ಇಡಬೇಕಂತೆ. ಇಲ್ಲೆಲ್ಲ ಊರು ಬಾಕ್ಲೊಳಗಡೆ ಮುಂಚೆ ಮನೆ ಇದ್ವು, ಈಗ ಮನೆಗಳಿಲ್ಲ. ಮುಂಚೆ ಎಲ್ಲ ಮನೆ ಇದ್ವು. ನಮ್ಮ ಅಜ್ಜಿ ಅವ್ರ ಜೊತೆ ಎಲ್ಲ ಬರ್ತಾಯಿದ್ದೆ ನಾನು ಅವಾಗ. ಇಲ್ಲೆಲ್ಲ ಚಿಕ್ಕ ಹುಡುಗ ಇದ್ದಾಗೆಲ್ಲ ನಮ್ಮೂರಿಂದ ನಡ್ಕೊಂಡೇ ಬರ್ತಾಯಿದ್ವಿ ನಾವು ಅವಾಗ. ಇವಾಗ ಗಾಡಿನಲ್ಲಿ ಬಂದಿದ್ದೀವಿ, ಆಗ ನಾವು ನಡ್ಕೊಂಡೇ ಬರ್ತಿದ್ದಿದ್ದು. ಇಲ್ಲೆಲ್ಲ ಮನೆ ಇದ್ವು ಅವ್ರದ್ದೆಲ್ಲ. ಈಗಿಲ್ಲ, ಮನೆಗಳೆಲ್ಲ ಬಿದ್ದೋಗ್ಬಿಟ್ಟಿದ್ದಾವೆ. ಎಲ್ಲ ಊರು ಬಾಗಿಲಿಂದ ಆ ಕಡೆಗೆ ಹೊಸ್ದಾಗೆಲ್ಲ ಮನೆ ಕಟ್ಕೊಂಡಿದ್ದಾರೆ. ಇದು ಮುಂಚೆ ಇದ್ದಿದ್ದು ಊರು ಒಳಗಡೆ, ಊರು ಜಾಗ. ಇಲ್ಲಿ ಒಂದು ಇದನ್ನ ಹಾಕ್ಬಿಟ್ಟು, ಚಪ್ರ ಹಾಕ್ಬಿಟ್ಟು, ಅಲ್ಲಿ ಕೊಲ್ಲಾಪುರದಮ್ಮ ಅನ್ನಲ್ಲ ಆ ದೇವ್ರನ್ನ ಕರ್ಕೊಬಂದು ಕೂರಿಸಿದ್ದಾರೆ ನೋಡಿರಿ. ಶಾಸ್ತ್ರಕ್ಕೆ ಮೇಲೊಂದು ಚಪ್ರ ಹಾಕಿದ್ದಾರೆ. ಅಂದರೆ ಮನೆಗಳಿರೋದು ಊರು ಬಾಗಿಲಿಂದ ಆಚೆ ಆದ್ರೂ ಅವ್ರ ಸಂಪ್ರದಾಯ ಶಾಸ್ತ್ರದ ಪ್ರಕಾರ ಊರು ಒಳಗಡೆನೆ ಕೂರಿಸ್ಬೇಕಲ್ವ ದೇವ್ರನ್ನ ಕರ್ಕೊಬಂದು. ಅದಕ್ಕೆ ಊರು ಬಾಗಿಲೊಳಗಡೆನೇ ಇಲ್ಲಿ ದೇವ್ರನ್ನ ಕೂರಿಸಿದ್ದಾರೆ. ಮರಿಯೆಲ್ಲ ಕಡಿಯೋದೆಲ್ಲ ಮುಗಿಸ್ಬಿಟ್ಟಿದ್ದಾರೆ. ಆಮೇಲೆ ಈಗ ಆರತಿ ಬೆಳಗ್ತಾ ಇದ್ದಾರೆ. ಇಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಈ ಶಿಸ್ತು. ಇಲ್ಲಿ ಆರತಿ ಬೆಳಗೋದಕ್ಕೆ ಎಷ್ಟು ಶಿಸ್ತಾಗಿ ಇದು ಮಾಡ್ತಾಯಿದ್ದಾರೆ ಅಂದರೆ, ಬೇರೆ ಕಡೆ ಸುಮಾರು ಕಡೆ ನೋಡಿದ್ದೀನಿ ಮೇಲೆ ಬಿದ್ದು ತಳ್ಳಾಡ್ಕೊಂಡು ಒಬ್ಬರು ಆರತಿ ಬೆಳಗ್ತಾರೆ. ಆದರೆ ಇಲ್ಲಿ ಸಾಲಾಗಿ ಬಂದು ಒಬ್ಬೊಬ್ಬರೇ ಆರತಿ ಬೆಳಗ್ಕೊಂಡು ಹೋಗ್ತಾ ಇರೋದು. ಇದು ನಂಗೆ ತುಂಬ ಇಷ್ಟ ಆಯಿತು, ಈ ಶಿಸ್ತು ಅನ್ನೋದು. ಅಕ್ಕ, ಯಾವ ನಿಮ್ಮದು? ಇಲ್ಲಿಗೆ ಬಂದಿದ್ದೀರಾ? ಅಲ್ಲ, ನೀವು ಕರೆದೇ ಇಲ್ಲ ನಮ್ಮನ್ನ ದೇವ್ರಿಗೆ. ಹೌದಾ? ಬರ ಮೈ ಕಡೆಗೆ ಬಾ. ఏం చేస్తున్నావు? సరిగ్గా పట్ట కూడా
ಹೌದಾ ಹಾಕಿಲ್ಲ ಕೆಳಗಡೆ. ಆರತಿ ಎಲ್ಲ ಬೆಳಗಾದ್ಮೇಲೆ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಏನೋ ಚಪ್ರ ಹಾಕ್ಬಿಟ್ಟು ಹಸಿಗೆರಿ ಚಪ್ರ ಅಲ್ಲಿ ಚಪ್ರದಡೆ ಕೂರಿಸಿದ್ರಲ್ಲ ಈ ಕೊಲ್ಲಾಪುರದ ಮಾತಾಯಿನ, ಆ ದೇವ್ರನ್ನ ತೊಗೊಬಂದು ಇಲ್ಲಿ ಪೆಂಡಾಲಡೆ ಇಟ್ಟಿದ್ದು. ಅಂದರೆ ಬಿಸಿಲಾಯಿತು, ಬಿಸಿಲು ಬಂತಲ್ಲ ಸ್ವಲ್ಪ, ಅದಕ್ಕೆ ಇಲ್ಲಿ ಪೆಂಡಾಲಡೆ ಇಡೋಣ, ನೆರಳಿರುತ್ತೆ. ಮತ್ತು ಸಾಯಂಕಾಲ ನಾಳೆ ಈ ದೇವ್ರನ್ನ ಕರ್ಕೊಂಡು ಹೋಗೋವರೆಗೂ ಇರಬೇಕಿಲ್ಲೇನೆ ಇದು. ಅದಕ್ಕೆ ಇಲ್ಲಿ ಪೆಂಡಾಲಡೆ ಒಂದು ದಿವಾನ್ ಹಾಕ್ಬಿಟ್ಟು ಅದ್ರ ಮೇಲೆ ತಂದಿಟ್ಟಿದ್ದು. ನಾನು ಈ ದೇವ್ರನ್ನ ಕೈಯಿಂದ ಮುಟ್ಟಿ ಅದನ್ನು ತೊಗೊಬಂದಿಡೋ ಅಂಥ ಅದೃಷ್ಟ ಪುಣ್ಯ ಸಿಕ್ತು. ತುಂಬ ಖುಷಿಯಾಯಿತು. ಆಮೇಲೆ ಇಲ್ಲೆಲ್ಲ ತುಂಬ ಜನ ಈಗ ಪೂಜೆ ಮಾಡ್ತಾವ್ರೆ. ಆಗಲೇ ಬಂದಾಗ ಯಾರಿಗೂ ಪೂಜೆ ಮಾಡಿಕೊಡ್ಲಿಲ್ಲ, ಬರೀ ಆರತಿ ಬೆಳಗೋದಾಗಲಿ ಅಂತ ಅಂದರು. ಇವಾಗೆಲ್ಲ ಹೂವು ಹಣ್ಣು ಕಾಯಿ ತೊಗೊಬಂದು ಕೊಡ್ತಾ ಇದ್ದಾರೆ. ಇವಾಗ ಎಲ್ಲರೂ ಪೂಜೆ ಮಾಡಿಸ್ಕೋತಾ ಇದ್ದಾರೆ. ನಾವು ಹೂವು ಹಣ್ಣು ಎಲ್ಲ ತೊಗೊಬಂದಿದ್ವಿ, ಹೂವು ಕಾಯಿ ಎಲ್ಲ ನಾವು ಕೊಟ್ಟು ಪೂಜೆ ಮಾಡಿಸಿ ಮಂಗಳಾರತಿ ತೊಗೊಂಡು ಕೈ ಮುಕ್ಕೊಂಡ್ವಿ. ಇಲ್ಲ, ಫಸ್ಟ್ ಇವ್ರ ಮನೆ ಹತ್ರ ಹೋಗ್ಬರ್ತೀವಿ, ನಮ್ಮ ರಿಲೇಷನ್ ಮನೆ ಹತ್ರ. ಹೌದಾ, ಸರಿ. ಗೊತ್ತಾ ಯಾರು ಅಂತ? ನಮ್ಮ ರಿಲೇಷನ್ನು. ನಿಮ್ಗೆ ಹೆಂಗೆ ಗೊತ್ತು? ನಿಜ ದೂರ, ಅವ್ರು ಹೊಲ್ದ ಹತ್ರ ಇರೋದು. ಹೊಲ್ದ ಹತ್ರ ಅವರಲ್ಲ, ಗಂಗಮ್ಮ. ಹಾಂ, ಸರಿ. ನೀನು ಬರ್ತೀನಿ, ನಾನು ಹಿಂಗೆ ಗಾಡಿ ತಗೊಂಡು ಬರ್ತೀನಿ. ಹಂಗಾಸಿ ನೀನು ಹೋಗು. ಹೋಗಿ ನೀನು ಹೋಗು. ಹೋಗ್ರಿ, ಅದಕ್ಕೆ ಕೊಡು ಬ್ಯಾಗು. ಎಲ್ಲ ಪೂಜೆ ಮಾಡಿಸ್ಕೊಂಡು ವಾಪಸ್ಸು ಊರ ಬಾಗಿಲಿಂದ ಈಚೆ ಹೋಗ್ತಾ ಅವ್ರು ನೋಡ್ರಿ. ಈ ಅಜ್ಜಿ ನೋಡ್ರಿ, ಒಂದು ಅಜ್ಜಿ ಮೊಮ್ಮಗುನ ಎತ್ಕೊಂಡು ಹೋಗ್ತಾ ಇದೆ. ಇದೇನೋ ಒಂಥರ ಮೊಮ್ಮಗುನ ಎಷ್ಟು ಕಾಳಜಿ ಮಾಡ್ತಾರೆ ನೋಡ್ರಿ ಅಜ್ಜಿ ತಾತ ಇವರೆಲ್ಲ. ಆಮೇಲೆ ಅಲ್ಲಿ ಪೂಜೆ ಮಾಡಿಸೋವಾಗ ಆಗಲೇ ಮಾತಾಡ್ಸಿದ್ರಲ್ಲ, ನೋಡಿದ್ರಲ್ಲ, ಅವ್ರು ಬಂದುಬಿಟ್ಟು ನಮಗೆ ಪರಿಚಯ ಇದ್ದವರು, ಈ ಊರವರೇ. ನಮ್ಮೂರ ಹೆಣ್ಮಗಳನ್ನ ಅವ್ರ ಮನೆಗೆ ಕೊಟ್ಟಿದೆ. ಅವರು ಮನೆ ಹತ್ರ ಬಂದೋಗಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಅವ್ರ ಮನೆ ಹತ್ರ ಬಂದ್ವಿ. ಈಗ ಗೊತ್ತಿಲ್ವಲ್ಲ ಜಿಗರಹಳ್ಳಿ ಕೊಟ್ಟಿರೋದು ಅಂತ. ತೇಜು ಯಾಕೆ ಇಲ್ಲಿ ಬರ್ತಾ ಇರೋದು? ಕವಿತಾ ಇದು ನಿಮ್ಮ ಮನೆ ಕಿಚನ್ನಾ? ಅಯ್ಯೋ, ಎಲ್ಲರ ಮನೆಗೂ ಹಿಂಗೆ ಹಬ್ಬದ ದಿನ ಇರೋದು. ಹಬ್ಬದ ದಿನ ನಮ್ಮ ಮನೇಲಿ ಹಿಂಗೆ ಇರೋದು. ನಾವ್ಯಾರು ಹೇಳಲ್ಲ, ಎಲ್ಲರೂ ಕೊಡ್ಸಿದ್ರು ಅಂತ. ಪ್ಯಾಸೇಜ್ ಕೊಟ್ಟಿದ್ದೀವಿ. ನಾವೀಗ ಬಂದಿರೋ ಮನೆ ಯಾರ್ದು ಅಂದರೆ, ನಿಮ್ಗಾಗಲೇ ಹೇಳಿದೆ, ನಮ್ಮೂರಿಂದ ಒಂದು ಹೆಣ್ಮಗುನ ಕೊಟ್ಟಿದೆ ಈ ಊರಿಗೆ ಅಂತ, ಅವ್ರ ಮನೆಗೆ. ನೀವು ನಮ್ಮ ವೀಡಿಯೋಸ್ನ ವ್ಲಾಗ್ಸ್ನ ರೆಗ್ಯುಲರಾಗಿ ನೋಡಿರೋರಾದರೆ ಗೊತ್ತಿರುತ್ತೆ. ನಮ್ಮ ಮನೆ ಹೊಸ ಮನೆ ಗೃಹ ಪ್ರವೇಶ ಆಗಿ ಸ್ಟಾರ್ಟಿಂಗ್ ಡೇಸಲ್ಲಿ ಒಂದು ಮದುವೆಗೆ ಹೋಗಿದ್ವಿ. ಇವ್ರ ಮದುವೆಗೆ ಹೋಗಿದ್ದಿದ್ದು ನಾವು ಅವಾಗ. ಈಗ ಇಲ್ಲಿ ನಮ್ಮನ್ನು ನೋಡಿ ಮನೆ ಹತ್ರ ಕರೆದಿದ್ರು, ಬಂದ್ವಿ. ಪ್ರೀತಿಯಿಂದ ಮಾತಾಡಿಸಿ ಮತ್ತು ಊಟ ಮಾಡಬೇಕು ಅಂತೇಳಿ ಊಟ ಮಾಡೋವರೆಗೂ ಬಿಡಲಿಲ್ಲ, ಬಲವಂತ ಮಾಡಿ ಊಟ ಇಟ್ಕೊಟ್ರು. ಊಟ ಮಾಡಿದ್ವಿ. ಆಮೇಲೆ ನಮ್ಮ ಶ್ರೀಮತಿ ಅವ್ರಿಗೆ ಅದೇನೋ ಶಾಸ್ತ್ರ ಇರುತ್ತಲ್ಲ, ಅರ್ಶಿನ ಕುಂಕುಮ ಕೊಡೋದು, ಅದೆಲ್ಲ ಕೊಟ್ಟಾದಮೇಲೆ ಹೊರಡ್ತೀವಿ ಅಂತ ಹೇಳಿದ್ವಿ. ತುಂಬ ಪ್ರೀತಿಯಿಂದನೇ ಮಾತಾಡ್ಸಿದ್ರು, ತುಂಬ ಖುಷಿಯಾಯಿತು. ಮತ್ತು ಅವ್ರ ಹಸ್ಬೆಂಡು ಅಷ್ಟೇ, ತುಂಬ ಇಷ್ಟ ಆದರು ನಮಗಂತೂ. ಅವರೊಂಥರ ನಮ್ಮ ಮೈಂಡ್ ಸೆಟ್ಗೆ ಮ್ಯಾಚ್ ಆಗ್ತಾರೆ. ಹಂಗೆ ಅಂದರೆ ಅವ್ರಿಗೂ ತುಂಬ ಹಾಸ್ಯ ಪ್ರಜ್ಞೆ ಇರುವಂಥ ಮನುಷ್ಯ ಅವರು. ತುಂಬ ಎಲ್ಲರನ್ನೂ ತುಂಬ ಚೆನ್ನಾಗಿ ನಗ್ನಗ್ತಾ ಮಾತಾಡೋದು. ಏನಾದರೂ ಒಂದು ಸಿಚುವೇಶನ್ ಬಂದರೆ ಅದಕ್ಕೊಂದು ಕಾಮಿಡಿ ಮಾಡೋದು. ತುಂಬ ಇಷ್ಟ ಆದರು, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ತುಂಬ ಇಷ್ಟ ಆದರು. ಬರ್ತೀವಿ ಬ್ರೋ, ಬರ್ತೀವಿ. ಭಾನುವಾರ ಬನ್ನಿ. ಮತ್ತು ಅಣ್ಣ ಅಂದರೆ ಇದು ಮಾಡಿದ್ವಿ, ಅದಕ್ಕೆ ಬ್ರೋ ಅಂದರೆ. ಇಲ್ಲ ಇನ್ನೊಂದೆರಡು ಮನೆಗೆ ಹೋಗ್ಬೇಕಲ್ಲ, ಎಲ್ಲ ಓಡಾಡೋಕ್ಕಾಗ್ತಿಲ್ಲ. ನಾವಿನ್ನೂ 2-3 ಮನೆಗೆ ತಕ್ಕ ಹೋಗ್ಬೇಕು. ಅಯ್ಯೋ, ಊರಾಗ ನೋಡಿ ತಲೆ ಸುತ್ತ ಬಂತು. ಅವ್ರ ಮನೆಯಿಂದ ಬಂದು ನಾವಿಲ್ಲಿ ನಮ್ಮ ರಿಲೇಟಿವ್ಸ್ ಮನೆ ಹತ್ರ ಬಂದ್ವಿ. ಇಲ್ಲಿ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಅವರೆಲ್ಲ ಇದ್ದರು. ನಮ್ಮ ಶ್ರೀಮತಿ ಅವ್ರ ಪಕ್ಕ ಕೂತಿದ್ದಾರೆ ನೋಡ್ರಿ, ಅವರು ನಮ್ಮ ಚಿಕ್ಕಮ್ಮ.
ಆಮೇಲೆ ಆ ಕಡೆ ವೀರಗಾತ್ರಾಯಣ ಗೊತ್ತಾ ನಿಮಗೆ? ನಿಮ್ಮ ಸೋಫಾ ತಂದ್ವಲ್ಲ, ಆ ವ್ಲಾಗಲ್ಲಿ ನೋಡಿದ್ದೀರಾ ನಮ್ಮ ರಿಲೇಷನ್ನು ವೀರಗಾತ್ರಾಯಣ ಅಂತ. ಅವರು ಅಡುಗೆ ಕೆಲಸಕ್ಕೆಲ್ಲ ಹೋಗ್ತಾ ಇರ್ತಾರೆ, ವೆಜ್ಜು ನಾನ್ ವೆಜ್ ಅಡುಗೆ ಎಲ್ಲ ಮಾಡ್ತಾರೆ. ಇವತ್ತಿಲ್ಲಿ ಇವ್ರ ಮನೆ ಹತ್ರ ಅದೇ ದೇವ್ರಿಗೇನೋ ಇದನ್ನು ಕಡ್ದು ಮರಿ ಏನೋ ಮಾಡ್ತಾರಲ್ಲ, ಅದಕ್ಕೆ ನಾನ್ ವೆಜ್ ಮಾಡ್ತಾಯಿದ್ರು. ಅದಕ್ಕೆ ಇವರು ಭಟ್ರಾಗಿ ಬಂದವ್ರೆ, ಭಟ್ರು ಕೆಲಸ ಎಲ್ಲ ಮಾಡ್ತಾರೆ. ಮತ್ತು ಇಲ್ಲಿ ಗಾಡಿನಲ್ಲಿ ಹಿಂದೆ ಕೂತವ್ರೆ ನೋಡ್ರಿ, ಅವರು ನಮ್ಮ ಚಿಕ್ಕಪ್ಪ, ದೊಡ್ಡ ಚಿಕ್ಕಪ್ಪ ಅವರು. ಅದೇನೋ ಖಾರ ಹರಿಸ್ಕೊಬರಕ್ಕೋ ಮಸಾಲೆ ರುಬ್ಕೊಬರಕ್ಕೋ ಏನೋ ಹೋಗಿದ್ರು ಮಿಲ್ಗೆ. ಆಮೇಲೆ ಇಲ್ಲಿ ಬಂದು ನಿಂತ್ಕೊಂಡ್ರು ನೋಡ್ರಿ, ಇವರು ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡ ಚಿಕ್ಕಪ್ಪ ಅಂದಲ್ಲ, ಅವರ ವೈಫು ಮಿಸ್ಸಸ್ ಅವರು. ನಾವು ಇಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿ, ಆಮೇಲೆ ನಮ್ಮ ಅಜ್ಜಿ ಇರಲಿಲ್ಲ. ನಮ್ಮ ಅಜ್ಜಿ ಮೊನ್ನೆನೇ ಬಂದಿದ್ರಂತೆ, ಬಂದು ಇವ್ರ ಮನೇಲಿದ್ದು ಒಂದು ದಿನ. ಆಮೇಲೆ ಇವತ್ತು ಇನ್ನೊಂದು ಮನೆ ಐತೆ, ಇನ್ನೊಂದು ಮನೆಗೆ ಹೋಗವ್ರೆ. ಆ ಮನೆ ಹತ್ರ ಹೋಗಿ ಬರ್ತೀವಿ ಅಂತ ಅಲ್ಲಿಗೆ ಹೋದ್ವಿ. ನಾವು ಆಗಲೇ ಹೋಗಿದ್ದಿದ್ದು ಮನೆ ಹೊಲ್ದ ಹತ್ರ ಇರೋದು, ಇವಾಗ ಬಂದಿರೋದು ಊರೊಳಗಡೆ ಇರೋವಂಥ ಮನೆ ಇದು. ಯಾವ ಬಂದೆ ಇವಾಗಲೇನ? ಕವಿತಾ ಯಾವತ್ತೋ ಬಂದೇ ಇಲ್ಲ, ನೋಡೇ ಇಲ್ಲ. ನಾನು ನೋಡಿದ್ದೀನಿ, ಕವಿತಾ ನೋಡಿಲ್ಲ. ನೋಡಿ, ಇವರು ನಮ್ಮ ಅಜ್ಜಿ, ನಮ್ಮ ಅಪ್ಪ ಅವರ ಅಮ್ಮ. ಸುಮಾರು ಒಂದು 85-86 ವರ್ಷ ಮೇಲಾಗೈತೆ ವಯಸ್ಸು. ಆದರೂ ಎಷ್ಟು ಗಟ್ಟಿ ಮುಟ್ಟಾಗವ್ರು ನೋಡ್ರಿ ಈಗಲೂ. ಇಷ್ಟು ವಯಸ್ಸಲ್ಲಿ ನಾವು ಇರ್ತೀವೋ ಹೆಂಗೋ ಗೊತ್ತಿಲ್ಲ, ಅಷ್ಟು ವಯಸ್ಸಾಗ ಅಷ್ಟರಲ್ಲಿ. ಆದರೆ ಇವರೆಲ್ಲ ಚಿಕ್ಕ ವಯಸ್ಸಲ್ಲಿ ಎಮ್ಮೆದು ಮಜ್ಜಿಗೆ, ಮೊಸರು, ಬೆಣ್ಣೆ, ತುಪ್ಪ ತಿನ್ಕೊಂಡು ಬೆಳೆದಿರೋರು. ಒಳ್ಳೊಳ್ಳೆ ಆರೋಗ್ಯಕರ ಆಹಾರ ತಿಂತಾಯಿದ್ರು ಅವಾಗೆಲ್ಲ. ಚೆನ್ನಾಗಿ ಗಟ್ಟಿಮುಟ್ಟಾಗಿ ಬದುಕಿದ್ದಾರೆ. ಇವ್ರ ವಯಸ್ಸಾಗೋ ಅಷ್ಟೊತ್ತಿಗೆ ನಾವು ಇರೋದೇ ಇಲ್ಲ ಅನಿಸುತ್ತೆ. ಆಮೇಲೆ ಇಲ್ಲಿ ನಮ್ಮ ಅಜ್ಜಿಯವರ ಅಣ್ಣವ್ರ ಮನೆ ಇದು. ಇಲ್ಲಿ ಬಂದು ಇವರು ಹಬ್ಬಕ್ಕೆ ಬರೋದು ಕೇಳಿದ್ರಲ್ಲ, ಬಂದ್ವಿ. ಆಗಲೇ ನಾವು ಅಲ್ಲಿ ಊಟ ಮಾಡ್ಕೊಂಡು ಬಂದಿದ್ವಲ್ಲ, ಅದಕ್ಕೆ ಇಲ್ಲಿ ಬೇಜಾರು ಮಾಡ್ಕೋತಾರೆ ಅಂತ ಶಾಸ್ತ್ರಕ್ಕೆ ಒಂದೊಂದು ಕರ್ಗಡಪ್ಪು ತಿಂದು, ಆಮೇಲೆ ಕಾಫಿ ಮಾಡಿಕೊಟ್ರು, ಕಾಫಿನೂ ಕುಡಿದ್ವಿ. ಇನ್ನೇನು ಹೊರಡಬೇಕಾದ್ರೆ ಅರ್ಶಿನ ಕುಂಕುಮ ಕೊಟ್ಟರು. ಮತ್ತು ಇನ್ನೂ ಒಂದು ಮನೆ ಇದೆ, ಹೋಗ್ಬೇಕು. ಪಾಪ ಬೇಜಾರು ಮಾಡ್ಕೋತಾರೆ ಎಲ್ಲರ ಮನೆಗೂ ಹೋಗಿ ಬರಬೇಕಲ್ವ, ಅದಕ್ಕೆ ಇನ್ನೊಂದು ಮನೆ ಇದೆ, ಅಲ್ಲಿಗೂ ಹೋಗ್ತೀವಿ ಅಂತೇಳಿ ಅಲ್ಲಿಗೆ ಹೊರಟ್ವಿ. ಮತ್ತು ನಮ್ಮ ಶ್ರೀಮತಿಯವ್ರ ಪಕ್ಕ ಕೂತಿರ್ತಾರೆ ನೋಡ್ರಿ ಇನ್ನೊಬ್ಬರು, ಅವರು ನಮ್ಮ ಅಜ್ಜಿ ತಂಗಿ ಆಗ್ಬೇಕು. ಇನ್ನೊಬ್ರು ವೀರಗಾತ್ರಾಯಣ ಅಂತ ನೋಡಿದ್ರಲ್ಲ ಆಗಲೇ, ಅವರ ಅಮ್ಮ ಆಗಬೇಕು ಅವರು. ಅಲ್ಲಿಂದ ನಾವು ಇನ್ನೊಂದು ಮನೆಗೆ ಬಂದ್ವಿ. ಇದು ಅಷ್ಟೇ ನಮ್ಮ ಅಜ್ಜಿಯವರ ಅಣ್ಣ ತಮ್ಮದಿರ ಮನೆ. ಇವರು ಹಬ್ಬಕ್ಕೆ ಕರೆದಿದ್ರು. ಅಣ್ಣ ತಮ್ಮದಿರು ಅಂದರೆ ನಮ್ಮ ಅಜ್ಜಿಯವರು 4 ಜನನೋ 5 ಜನನೋ ಅಕ್ಕ ತಂಗಿದ್ದಿರು, ಮತ್ತು 4 ಜನ ಅಣ್ಣ ತಮ್ಮದಿರು. ಒಟ್ಟು ಅವರು ಒಂದು 7-8 ಜನ ಒಂದು ಮನೇಲಿ ಮಕ್ಕಳು. ತುಂಬ ದೊಡ್ಡ ಫ್ಯಾಮಿಲಿ ಅವ್ರದ್ದು, ಅಷ್ಟು ಜನ. ಇಲ್ಲಿ ಹಬ್ಬಕ್ಕೆ ಕರೆದಿದ್ರಲ್ಲ, ಬಂದ್ವಿ. ಇವ್ರ ಮನೆಗೂ ಬಂದು ಇಲ್ಲೂ ಅಷ್ಟೇ ಶಾಸ್ತ್ರಕ್ಕೆ ಒಂದೊಂದು ಕರ್ಗಡಪ್ಪು ತಿನ್ನೋ ಶಾಸ್ತ್ರ ಮಾಡಿ, ಆಮೇಲೆ ಅರ್ಶಿನ ಕುಂಕುಮ ಕೊಟ್ಟರು. ಇಲ್ಲ ಅಲ್ಲಿಗೋ ಇನ್ನೊಂದು ಮನೆ ಇದೆ, ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಹೊರಟು. ಇವರು ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರಂತೆ, ನಮ್ಮ ವ್ಲಾಗ್ಸ್ ಎಲ್ಲ. ಅದನ್ನೇ ಹೇಳಿದ್ರು, ಬರೀ ವೀಡಿಯೋದಲ್ಲಿ ಮೊಬೈಲಲ್ಲೇ ನೋಡೋದಾಯಿತು ನಿಮ್ಮನ್ನು. ಒಂದು ಸಲ ಬೆಂಗಳೂರಿಗೆ ಬಂದಾಗ ಯಾವಾಗಾದರೂ ಮನೆ ಹತ್ರ ಬನ್ನಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಬಾಯ್ ಮಾಡಿ ಹೊರಟು ಬಂದ್ವಿ. ನಾವೀಗ ಹೋಗಿದ್ವಲ್ಲ, ಆ ಮನೆ ಸಹ ಹೊಲ್ದ ಹತ್ರನೇ ಇರೋದು ಅವ್ರದ್ದು. ಅಲ್ಲಿಂದ ನಾವು ಊರೊಳಗೆ ಬಂದರೆ, ಇಲ್ಲಿ ಊರ ಬಾಗ್ಲ ಹತ್ರ ನಮ್ಮ ವೀವರ್ಸು ಅಂತ ಒಬ್ಬರು ಸಿಕ್ಕಿ ನಮ್ಮನ್ನು ಇಲ್ಲಿ ಮತ್ತೆ ದೇವ್ರ ಹತ್ರ ಕರ್ಕೊಂಡೋದ್ರು. ಅಲ್ಲಿ ನೋಡಿದ್ರೆ ನಮ್ಮ ಶ್ರೀಮತಿಯವ್ರ ಅಕ್ಕ ಇದ್ದಾರೆ ಒಬ್ಬರು, ಅಕ್ಕ ಅವರ ಹಸ್ಬೆಂಡು, ಅಂದರೆ ನಮ್ಮ ಶ್ರೀಮತಿಯವ್ರಿಗೆ ಬಾವ ಆಗಬೇಕು, ಅವರಿದ್ದರು. ಅವ್ರಿಗೆ ರಿಲೇಷನ್ ಅಂತ ಇವರೆಲ್ಲ ನಮ್ಮನ್ನು ಮಾತಾಡ್ಸಿದ್ರಲ್ಲ ಅವರು. ಹಾಂ, ನೀವು ಬರ್ತೀರಾ ಬನ್ನಿ. ಮೇನ್ ನಮ್ಮನ್ನೇ ಮರ್ತ್ಬಿಟ್ಟಿದ್ದೀರಾ, ನಾವೇ ಮೇನ್ ಯೂಟ್ಯೂಬರು. ಹಾಂ, ಹಾಯ್. ಏನು ನಿನ್ನ ಹೆಸರು? ನಿನ್ನ ಹೆಸರು ಏನು ಪುಟ್ಟ? ಗೌತಮಿ. ಎಷ್ಟನೇ ಕ್ಲಾಸ್ ನೀನು? ನೀನು ಗೌತಮಿ? LKG ನಾ? UKG? ಇವ್ರು ಯಾರು? ಹೌದಾ? ಯಾರು ನೀವಾ? ಏನು ನಿಮ್ಮ ಹೆಸರು ಹೇಳಿ? ಗೊತ್ತಾಗ್ಬಿಟ್ಟು ಹಾಯ್ ಮಾಡಿದ್ರಿ ಇವ್ರು ಆಗಲೇ. UKG. ನಮ್ಮ ಶ್ರೀಮತಿಯವರು ಬಾಬಾ ಅವ್ರ ಕಡೆಯವರು ಅಂತ ಹೇಳಿದ್ನಲ್ಲ, ಇವರು ಅಷ್ಟೇ ನಮ್ಮನ್ನು ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರು. ಮನೆ ಹತ್ರ ಕರೆದ್ರು, ಇವ್ರ ಮನೆ ಹತ್ರ ಬಂದ್ವಿ. ಊಟ ಮಾಡಿ ಅಂತ ಬಲವಂತ ಮಾಡಿದ್ರು. ಇಲ್ಲ, ಊಟ ಮಾಡಿದ್ವಿ ನಾವಾಗಲೇ, ಬೇಡ ಅಂತ ಇದು ಮಾಡಿದ್ಕೆ. ನಮ್ಮ ವ್ಲಾಗ್ಸ್ ಎಲ್ಲ ನೋಡ್ತಾರಂತೆ, ನಮ್ಮ ಇವ್ರ ಫ್ಯಾಮಿಲಿಲಿ ಎಲ್ಲರೂ ನೋಡ್ತಾರಂತೆ ನಮ್ಮ ವ್ಲಾಗ್ಸ್ನು.
ನಮ್ಮ ಶ್ರೀಮತಿಯವ್ರಿಗೆ ಕಾಫಿ ಅಂದರೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ ಕಾಫಿ ಮಾಡಿಕೊಡ್ತೀವಿ, ಕಾಫಿ ಕುಡೀರಿ ನಿಮ್ಗೆ ಇಷ್ಟ ಅಂತೇಳಿ ಕಾಫಿ ಮಾಡಿಕೊಟ್ರು. ಬೇಡ ಅಂತ ಹೇಳೋದಕ್ಕಾಗಲ್ಲ, ಕಾಫಿ ಕುಡಿದು ಆಮೇಲೆ ಅರಿಶಿನ ಕುಂಕುಮ ಸಂಪ್ರದಾಯದ ಪ್ರಕಾರ ಏನೋ ಇರುತ್ತಲ್ಲ, ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಕೊಡೋದು, ಅರಿಶಿನ ಕುಂಕುಮ ಕೊಟ್ಟರು. ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರು. ತುಂಬಾ ಖುಷಿ ಆಯಿತು ನಮಗಂತೂ. ಅವರೆಲ್ಲ ತುಂಬ ಪ್ರೀತಿ ತೋರಿಸಿ ಮಾತಾಡಿಸಿದ್ದು. ಏನಿಲ್ಲಮ್ಮ, ಇನ್ನೂ ಒಂದು ಮನೆ ಐತೆ, ಅದೊಂದು ಮನೆ ಮುಗಿಸ್ಕೊಂಡು ಹೋಗ್ಬೇಕು. ಬನ್ನಿ ಯಾವಾಗಾದ್ರು. ಇವಾಗ ಊರಿಗೆ ಹೋಗ್ಬೇಕಾದ್ರೆ ಬಂದು ಹೋಗಿಲ್ಲನ್ರಿ? ಹೌದಾ, ಸಂಡೇ ಅಲ್ವಾ ನಾಳೆ? ನಾಳೆ ಬನ್ನಿ. ಹ್ಞೂ ನೋಡ್ದೆ ಅಕ್ಕಮ್ಮವ್ರು ಮೂಳೆ ತಿನ್ಬೇಕು ನೀವು. ಹಂಗೆ ಏನಕ್ಕ ನೀನು ಹಬ್ಬದ ದಿನ ನೈಟ್ ಹಾಕಿದ್ಯಾ? ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಳೋದು ಬಿಟ್ಟು ನಾವಾಗಲೇ ಬೆಳಗ್ಗೆ ಬಂದೆ, ಆಗಲೇ ಪೂಜೆ ಮಾಡಿಸಿದ್ರಿ. ಹಾಂ, ಕೊಲ್ಲಾಪುರಲ್ಲಿ ಮಾಡ್ಸೋಣ ಅಂದ್ಕೊಂಡ್ವಿ, ಅಲ್ಲೆಲ್ಲ ಕುರಿ ಕಡಿತಿದ್ರು. ಹಂಗೆ ನಾವು ಎಲ್ಲ ಕಡ್ದೆ ಅದಾಗಿತ್ತು, ಪೂಜೆ ಮಾಡ್ತಿದ್ರಿ. ಎಲ್ಲ ಮನೆ ಓಡಾಡ್ಕೊಬಂದು ತಿರ್ಗಾ ಫಸ್ಟ್ಗೆ ಬಂದು ಹೋದ್ವಲ್ಲ, ಈ ಮನೆಗೆ ಬಂದ್ವಿ. ಇಲ್ಲಿ ಊಟ ಮಾಡಿರಿ ಅಂತ ಊಟಕ್ಕೆ ಇಟ್ಕೊಡ್ರು. ಇಲ್ಲಿ ಸ್ವೀಟ್ ಮಾಡಿದ್ದಾರೆ ನೋಡ್ರಿ, ಕರ್ಗಡ್ಬು. ಇದು ನಮಗೆ, ನಾವು ನಾನ್ ವೆಜ್ ತಿಂದೇ ಇರೋ ನಮ್ಮಂಥವ್ರಿಗೆಲ್ಲ ಸ್ವೀಟ್ ಮಾಡ್ಕೊಂಡಿರೋದು ಒಳಗಡೆ. ಊರಿಂದು ಧಾರ್ಮಿಕ ಸಂಪ್ರದಾಯದ ಪ್ರಕಾರ ಏನೋ ದೇವ್ರಿಗೆ, ಕೊಲ್ಲಾಪುರದಮ್ಮಂಗೆ ಮರಿ ಒಡಿಸಿ ಅದನ್ನು ಹೊರಗಡೆ ನಾನ್ ವೆಜ್ ಮಾಡ್ತಾಯಿದ್ದಾರೆ. ನಾನ್ ವೆಜ್ ತಿನ್ನೋರಿಗೆಲ್ಲ ಅಲ್ಲಿ ಹೊರಗಡೆ ಪೆಂಡಾಲ್ ಹಾಕಿ ಅಲ್ಲಿ ಊಟ ಇಡ್ತಾರೆ. ವೆಜ್ ನಮ್ಮಂಥ ವೆಜ್ ಅವ್ರಿಗೆಲ್ಲ ಇಲ್ಲಿ ಒಳಗಡೆ ಸ್ವೀಟು ಊಟ. ನಾವು ಊಟ ಮಾಡಿ ಅಡಿಕೆಲೆ ಹಾಕ್ಕೊಂಡ್ವಿ ತಾಂಬೂಲನ. ನಾವು ಅವಾಗಲಿಂದ ಹೋಗಿರೋ ಅಷ್ಟು ಮನೆಯಲ್ಲೂ ಈ ಮನೇಲಿ ಈ ಅಕ್ಕ ಇದ್ದಾರಲ್ಲ, ಇವರು ನಮ್ಮ ಶ್ರೀಮತಿಯವ್ರಿಗೆ ತುಂಬ ಕ್ಲೋಸ್. ಸ್ವಲ್ಪ ಜಾಣೆನೂ ಕರ್ಕೊಬಂದಿಲ್ಲ, ಜಾಣೆಗೆ ಸ್ವೀಟ್ ತಗೊಂಡು ಹೋಗು ಅಂತೇಳಿ ಜಾಣೆಗೆಲ್ಲ ಕರ್ಗಡ ಬೆಲ್ಲ ಹಾಕ್ಕೊಟ್ರು. ಆಮೇಲೆ ರಾತ್ರಿಗೆ ಹೋಗಿ ಮತ್ತೆ ಇನ್ನೇನು ಅಡುಗೆ ಎಲ್ಲ ಮಾಡ್ತೀಯ, ಸಾಂಬಾರು ತಗೊಂಡು ಹೋಗು ಇಲ್ಲೇ ಐತಿ ಅಂತೇಳಿ ಒಬ್ಬಟ್ಟಿನ ಸಾಂಬಾರೆಲ್ಲ ಪ್ಯಾಕ್ ಮಾಡಿಕೊಟ್ರು. ಹನುಮಂತರಾಜಣ್ಣ ಹನುಮಂತರಾಜಣ್ಣ ಇದು ಆಲ್ಬಮ್ ಕೊಟ್ಟಿಲ್ಲ ಇನ್ನು, ಅದಕ್ಕೆ ಅದೇ ಧ್ಯಾನ. ಹನುಮಂತರಾಜಣ್ಣ ಗೃಹ ಪ್ರವೇಶದ್ದು. ಊಟ ಮಾಡ್ಕೊಂಡು ನಾಳೆ ಬಾ. ಬಾಯ್. ಕವಿತಾ ಬಾಯ್ ಮಾಡು. ಬಾಯ್. ನಿಮಗೆಲ್ಲ ಬಾಯ್ ಮಾಡಿ ಊರ ಕಡೆ ಹೊರಟ್ವಿ. ಆದರೆ ಇಲ್ಲಿ ಬರ್ತಾ ದಾರಿನಲ್ಲಿ ಕೊನೆಯಲ್ಲಿ ಒಂದು ಜಾತ್ರೆ ಅಂದಮೇಲೆಲ್ಲ ಬಲೂನು ಎಲ್ಲ ಇರ್ತಾವಲ್ವ, ಜಾಣೆಗೇನು ತಗೊಂಡಿಲ್ವಲ್ಲ ಅಂತ ಅನ್ನಿಸ್ತು. ತಗೊಂಡೋಗೋಣ ಅಂತ ಇಲ್ಲಿ ನಿಲ್ಲಿಸಿ, ಇಲ್ಲೊಂದು ಇದೇನೋ ಬಾತ್ಕೋಳಿನ ಏನಿದು ಕೊಕ್ರೆನ ಈ ಥರ ಇದೊಂದು ತಗೊಂಡ್ವಿ. ಅಂದರೆ ಚಿಕ್ಕ ಮಕ್ಕಳು ಅವರು, ನಮ್ಮ ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ ಅವರು ನಮಗೆ ಚಿಕ್ಕವರೇನೆ ಯಾವತ್ತೂ. ಇನ್ನೊಂದೇನು ಗೊತ್ತಾ, ಈ ಥರ ಏನಾದರೂ ತಗೊಂಡೋದಾಗ ಅವ್ರಿಗೂ ಖುಷಿ ಇರುತ್ತೆ, ಒಂಥರ ಖುಷಿ ಆಗುತ್ತೆ, ಹೇಳೋಕ್ಕಾಗದೇ ಇರೋಷ್ಟು ಖುಷಿ ಆಗುತ್ತೆ. ನಾವಿದಕ್ಕೆ 20, 50, 100 ಎಷ್ಟೋ ದುಡ್ಡು ಖರ್ಚು ಮಾಡ್ತೀವಿ, ದುಡ್ಡು ಕೊಟ್ಟು ತಗೋತೀವಿ. ಆದರೆ ಅವ್ರ ಖುಷಿ ಇರುತ್ತಲ್ಲ, ಆ ಖುಷಿ ಮುಂದೆ ಇದೆಲ್ಲ ಏನೂ ಅಲ್ಲ. ಅವ್ರ ಖುಷಿಗೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ ಯಾವತ್ತೂ. ಹೊರಗಡೆ ಅಪ್ಪ ಅಮ್ಮ ಏನಾದರೂ ಹೊರಗಡೆ ಜಾತ್ರೆ ಅಂಥದ್ದು ಕಡೆ ಹೋದಾಗ ನಮಗೆ ಅಂತ ಏನಾದರೂ ತೊಗೊಂಡು ಬರ್ತಾರೆ ಅಂತ ಮಕ್ಕಳು ಕಾಯ್ತಾ ಇರ್ತಾರೆ. ನೀವು ಅಷ್ಟೇ, ಇನ್ಮೇಲೆ ಜಾತ್ರೆಗೆ ಅಂತ ಹೊರಗಡೆ ಎಲ್ಲಾದರೂ ಹೋದಾಗ ಅವ್ರಿಗೆ ಒಂದು ತಿಂಡಿ ಅಥವಾ ಈ ಥರ ಆಟಿಕೆ, ಟಾಯ್ಸು ಈ ಥರ ಏನಾದರೂ ತಗೊಂಡೋಗಿ. ಮಕ್ಕಳು ನಿಜವಾಗ್ಲೂ ತುಂಬಾ ಖುಷಿ ಪಡ್ತಾರೆ. ಇಷ್ಟು ಮಾತ್ರ ಹೇಳ್ತೀನಿ ನಾನು. ಮಗಳೇ ಹೆಂಗಿತ್ತು ಮಗಳೇ ನಡೆದಿದ್ದು ಇವತ್ತು? ಇದು ಚೆನ್ನಾಗಿದೆಯಾ? ಹೆಂಗೈತೆ? ಹೌದಾ? ನಿಮ್ಮ ಅಮ್ಮ ಲೂಸ್ ಅಂತ ಗೊತ್ತಿಲ್ಲ ನಿಮಗೆ? ನೋಡಿದ್ರಲ್ಲ ಆ ಖುಷಿನ.
ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.